ಓಂ ಮಹಾಸೇನಾಯ ವಿದ್ಮಹಿ ವಾಗ್ಮಿಶುದ್ಧಾಯ ಧೀಮಹಿ ತನ್ನ ಸಖಂದಕಃ ಪ್ರಚೋದಯಾತ್. ಓಂ ಸ್ವಾಮಿ ಸುಬ್ರಹ್ಮಣ್ಯಾಯ ನಮಃ. ಸ್ವಾಮಿ ಸುಬ್ರಹ್ಮಣ್ಯ. ಎಲ್ಲರಿಗೂ ನಮಸ್ಕಾರ. ಜ್ಯೋತಿಷ್ಯ ಭಂಡಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ಜುಲೈ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಲ್ಲಿ ಮೊದಲನೇ ರಾಶಿಯಾದ ಮೇಷರಾಶಿಯವರಿಗೆ ಹೇಗಿದೆ ನೋಡೋಣ. ಈ ರಾಶಿಯವರ ಅಧಿಪತಿ ಯಾರು, ಮತ್ತೆ ಈ ರಾಶಿಗಳಿಗೆ ಈ ಮಾಸದಲ್ಲಿ ಏನೇನೆಲ್ಲ ಲಾಭದಾಯಕವಾಗಿದೆ, ಈ ರಾಶಿಯವರಿಗೆ ಎಷ್ಟು ಉತ್ತುಂಗಕ್ಕೆ ಬರ್ತೀರಾ, ಯಾವ ವಿಚಾರದಲ್ಲಿ ಜಾಗೃತಿ ಆಗಿರ್ಬೇಕು, ಮತ್ತೆ ಏನೆಲ್ಲ ಕೆಲಸ ಕಾರ್ಯಗಳು ಮಾಡಿದ್ರೆ ಒಳ್ಳೆಯದು, ಯಾವ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು, ಯಾವ ವಿಚಾರದಲ್ಲಿ ನೀವು ನಿಮ್ಮ ಮುಂದಾಳತ್ವ ವಹಿಸಬೇಕು ಅನ್ನೋದು ಸಂಪೂರ್ಣವಾಗಿ ತಿಳಿಸಿಕೊಡ್ತೇನೆ. ಬನ್ನಿ. ಅದಕ್ಕೂ ಮೊದಲು ನೀವು ಇನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ಪೇಜ್ ಅನ್ನು ಫಾಲೋ ಮಾಡಿ. ಈ ತಿಂಗಳು ನಿಮಗೆ ಮಿಶ್ರ ಫಲಿತಾಂಶ ಅನ್ನೋದು ನೀಡುತ್ತದೆ. ಬುದ್ಧಿವಂತಿಕೆಯಿಂದ ಹೆಜ್ಜೆ ಇಡುವುದು ಬಹಳ ಒಳ್ಳೆಯದು. ವ್ಯಾಪಾರ, ಉದ್ಯೋಗ, ಹಣಕಾಸು, ಆರ್ಥಿಕ ಸ್ಥಿತಿಗತಿಗಳು ಮತ್ತು ವಿದ್ಯಾರ್ಥಿಗಳಿಗೆ, ಉನ್ನತ ಶಿಕ್ಷಣ ಮಾಡುವವರಿಗೆ, ವ್ಯಾಸಂಗ ಮಾಡುವವರಿಗೆ ಹೇಗಿದೆ ನೋಡೋಣ ಬನ್ನಿ. ಕೆಲಸದ ಸ್ಥಳದಲ್ಲಿ ಶನಿದೇವನ ಪ್ರಭಾವದಿಂದಾಗಿ ಕೆಲಸದಲ್ಲಿ ಕೆಲವೊಂದು ಸವಾಲುಗಳನ್ನೊಂದು ಎದುರಿಸಬಹುದು. ಆದರೆ ಗುರುಗ್ರಹದ ಅನುಕೂಲವಾದಂತಹ ಸ್ಥಾನವು ನಿಮಗೆ ಉತ್ತಮ ಮತ್ತು ಯಶಸ್ಸು ಅನ್ನೋದು ತಂದು ಕೊಡ್ತಕ್ಕಂಥದ್ದಿದೆ. ವ್ಯಾಪಾರ ವಿಚಾರಕ್ಕೆ ಬರೋದಾದರೆ ಶುಕ್ರ ಸ್ಥಾನವು ನಿಮಗೆ ಸರಾಸರಿಯಾಗಿದ್ದಾನೆ. ಆದಾಗ್ಯೂ ಬುಧನ ನಡೆ ಸರಿಯಿಲ್ಲದ ಕಾರಣದಿಂದಾಗಿ ಈ ತಿಂಗಳು ನಿಮಗೆ ಆರ್ಥಿಕ ಮತ್ತು ದುಡ್ಡಿನ ದೊಡ್ಡ ರಿಸ್ಕ್ ಅನ್ನು ತೆಗೆದುಕೊಳ್ಳಬೇಡಿ. ಹಣಕಾಸು ಆರ್ಥಿಕ ಸ್ಥಿತಿಗತಿಗಳ ಕಡೆ ನೋಡೋದಾದ್ರೆ ಧನಲಾಭಾಧಿಪತಿ ಶನಿಯು ಅಷ್ಟೊಂದು ಅನುಕೂಲಕರವಾಗಿಲ್ಲ. ಕಾರಣ ಹಣದ ಗಳಿಕೆ ಸಾಧಾರಣವಾಗಿರಲಿದೆ. ಖರ್ಚುಗಳ ಮೇಲೆ ನಿಗಾ ವಹಿಸಿ ಅತಿಯಾದ ಖರ್ಚು ಸ್ವಲ್ಪ ಕಡಿಮೆ ಮಾಡಿ. ಕುಟುಂಬ ಪ್ರೇಮ ವಿಚಾರದಲ್ಲಿ ನೋಡೋದಾದ್ರೆ ಕೌಟುಂಬಿಕ ವಿಚಾರದಲ್ಲಿ ಮಿಶ್ರಫಲ ವಾತಾವರಣ ಇರಲಿದ್ದು ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳನ್ನು ಬರುತ್ತವೆ. ಅದನ್ನ ಮಾತಿನ ಮೂಲಕನೇ ಬಹಳ ದೊಡ್ಡ ರೀತಿಯಿಂದ ಆಗೋದು, ದೊಡ್ಡ ರೀತಿಯಿಂದ ತೆಗೆದುಕೊಳ್ಳುವಂಥದ್ದು ಅದು ಮಾಡಬೇಡಿ. ಯಾಕೆಂದ್ರೆ ಮಾತಿನಲ್ಲೇ ಮುಗಿಸ್ಕೊಂಡು ಅದನ್ನ ಅಲ್ಲಿಗೆ ಸ್ಟಾಪ್ ಮಾಡ್ತಕ್ಕಂಥದ್ದು ಬಹಳಷ್ಟು ಒಳ್ಳೆಯದು. ತಾಳ್ಮೆಯಿಂದ ಇದ್ದು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಿ. ಪ್ರೀತಿ ಪ್ರೇಮದ ವಿಚಾರ ನೋಡೋದಾದ್ರೆ ಪ್ರೀತಿ ಪ್ರೇಮದಲ್ಲಿ ನಂಬಿಕೆ ಅನ್ನೋದು ಹೆಚ್ಚಾಗ್ತಕ್ಕಂಥದ್ದಿದೆ. ಹಾಗೇನೆ ಈ ಸಿಂಹ ರಾಶಿ ಮತ್ತು ಧನುಸು ರಾಶಿಯವರ ಜೊತೆ ಒಡನಾಟ ಆಗ್ತಕ್ಕಂಥದ್ದು, ಒಳ್ಳೆ ನಂಬಿಕೆ ಆಗ್ತಕ್ಕಂಥದ್ದು ಈ ಮಾಸದಲ್ಲಿ ಇದೆ. ಆದರೆ ಒಂದು ವಿಚಾರದಲ್ಲಿ ಇನ್ನೊಬ್ಬರಿಂದ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ, ಬೇರೆ ಮೂರನೇ ವ್ಯಕ್ತಿ ಕಡೆಯಿಂದ ಸ್ವಲ್ಪ ಸಮಸ್ಯೆ ಆಗಬಹುದು. ಬೇರೆಯವರ ಮಾತಿನ ಕಡೆ ಗಮನ ಕೊಡಬೇಡಿ. ವೈವಾಹಿಕತರಿಗೆ ಸಾಮಾನ್ಯವಾಗಿದೆ. ಸಂತೋಷ ಮತ್ತು ಅನುಕೂಲಕರ ಫಲಿತಾಂಶ ತರಲಿದೆ. ಆರೋಗ್ಯ ಕಡೆ ನೋಡೋದಾದ್ರೆ ಈ ತಿಂಗಳು ಸಾಮಾನ್ಯವಾಗಿ ಉತ್ತಮವಾಗಿದೆ. ಆದರೆ ಕೆಲಸದ ಒತ್ತಡದಿಂದ ಮಾನಸಿಕ ನೋವುಗಳು ಅಥವಾ ಮಾನಸಿಕ ಆಯಾಸ ಬರಬಹುದು. ಆದ್ದರಿಂದ ಯೋಗ ಮತ್ತು ಧ್ಯಾನ ಮಾಡುವುದು ಬಹಳಷ್ಟು ಉತ್ತಮ. ಹಾಗೆ ಈ ರಾಶಿಯವರಿಗೆ ಪರಿಹಾರ ಏನಪ್ಪಾ ಅಂದರೆ ಸೋಮವಾರದ ದಿನ ಅಥವಾ ಶನಿವಾರದ ದಿನ ನೀವು ಶನಿವಾರದ ದಿನ ಶನೇಶ್ವರನಿಗೆ ಆರಾಧನೆ ಮಾಡ್ತಕ್ಕಂಥದ್ದು, ಮತ್ತೆ ಆಂಜನೇಯ ಸ್ವಾಮಿಗೆ ಬೆಳಗ್ಗೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ಎದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ದೇವರಿಗೆ ನೀವು ಹರಕೆ ಸಲ್ತಕ್ಕಂಥದ್ದು, ಮತ್ತೆ ವಿಳ್ಯದೆಲೆಯ ಒಂದು ಹಾರವನ್ನು ಮಾಡಿ ಆಂಜನೇಯ ಸ್ವಾಮಿಗೆ ಅರ್ಪಣೆ ಮಾಡ್ತಕ್ಕಂಥದ್ದು. ಈ ತರ ಮಾಡಿದ್ದೇ ಆದರೆ ನಿಮ್ಮಲ್ಲಿ ಇರ್ತಕ್ಕಂಥ ಸಣ್ಣ ಪುಟ್ಟ ಗೊಂದಲಗಳು ಮತ್ತೆ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಸಂಪೂರ್ಣವಾಗಿ ಬಗೆಹರಿಸ್ತಕ್ಕಂಥದ್ದು. ಇದೇ ರೀತಿಯ ಹೆಚ್ಚಿನ ಮಾಹಿತಿಗಾಗಿ ಈ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು ನಿಮ್ಮ ಜೀವನದಲ್ಲಿ ಯಾವುದೇ ತರಹದ ಘೋರ ನಿಗೂಢ ಗುಪ್ತ ಕಠಿಣ ಸಮಸ್ಯೆಗಳಿತ್ತು ಅಂದ್ರೆ ಈ ಕೆಳಗಡೆ ಕಾಣುತ್ತಿರುವ ನಂಬರ್ ಅನ್ನು ಸಂಪರ್ಕ ಮಾಡಿ. ಸರ್ವೇಶ ಸುಖಿನೋ ಭವಂತು. ನಮಸ್ಕಾರ.